ಐತೆ ನೋಡಿ. ನಾನು ಕ್ಯಾಪ್ಸಿಕಮ್ಮು ಮತ್ತೆ ಬಜ್ಜಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಯಾಕಪ್ಪ ಅಂತ ಅಂದ್ರೆ ನಾನು ಹೀರೆಕಾಯಿ ಪಲ್ಯ ಮಾಡ್ಬಿಟ್ಟು ರೊಟ್ಟಿ ಮಾಡ್ತಾರೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಮಧ್ಯಾಹ್ನ 3:30 ಆಗೈತೆ. ನಾನು ಇವಾಗ 3:30 ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಯಾವ ರೀತಿನ ಇದು ವಿಡಿಯೋನ ನಾನು ಮಾಡೋದಕ್ಕಾಗಲಿಲ್ಲ. ಬಟ್ಟೆ ತುಂಬಾ ಇತ್ತು, ಬಟ್ಟೆ ತೊಳೆಯೋದು. ಬೆಳಗ್ಗೆ 9:30 ಬಟ್ಟೆ ತೊಳೆಯೋಕೆ ಕುಂತಿದ್ದಳು. ಎದ್ದಾಗಲೇ 12:30 ತಿಂಡಿ ತಿಂದಿದ್ದೀನಿ. ನೋಡಿ, ಫುಲ್ಲು ಬಟ್ಟೆ ಇತ್ತು, ಫುಲ್ಲು ಬಟ್ಟೆ ತೊಳೆದಾಕಿದ್ದೀನಿ. ಸಖತ್ತು ಬಟ್ಟೆ. ಒಂದು 4 ಡೇಸಿಂದ ಬಟ್ಟೆ ತೊಳೆದಿರಲಿಲ್ಲ. ಯಜಮಾನ್ರದ್ದು ಡೈಲಿ ಒಂದೊಂದು ಜೊತೆ ಬಟ್ಟೆ ಇದ್ದೇ ಇರ್ತದೆ. ಮತ್ತು ಇವತ್ತು ಅತ್ತೆ ಮನೆಗೆ ಬೇರೆ ಹೋಗಿದ್ರಲ್ಲ, ಅಲ್ಲಿಂದ ಬಂದು ಬಿಚ್ಚಾಕಿದ್ದು. ಇನ್ನು ಬೆಳಗ್ಗೆ ನೆನೆ ಸ್ನಾನ ಮಾಡಿದ್ದು ಅವರು ಫುಲ್ಲು ಬಟ್ಟೆ ಇದ್ದು. ಬೆಳಗ್ಗೆ 9:30 ಬಂದು ಅವರು ಕೆಲ್ಸಕ್ಕೆ ಹೋದ್ರಲ್ಲ, ಆವಾಗ ನಾನು ಕುಂತಿದ್ದು 9:30. 9:30ಇಂದ 12:00ವರೆಗೂ ನಾನು ಬಟ್ಟೆ ತೊಳೆದೇ ಆಯಿತು. ಬಟ್ಟೆ ತೊಳೆದು ಬಂದು ನೆಕ್ಸ್ಟು ಉಸೆಲ್ಲ ಕಟ್ಟಾಕಿ ಇದೇ ಕೆಲಸ ಇತ್ತು. ಯಾವ ವಿಡಿಯೋನು ನಾನು ಮಾಡೋದಕ್ಕೆ ಹೋಗ್ಲಿಲ್ಲ. ನೋಡಿ, ನಮ್ಮ ಕೋಳಿಗಳು ಆಲ್ರೆಡಿ ಬರ್ತಾ ಇದ್ದಾವೆ. ನಾನು ಮಾತಾಡ್ತಾ ಇದ್ದೆ ಮೇವಾಗ್ತಾಳೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾಳೆ ಗೌರಿ ಹಬ್ಬ. ಇದು ನೀರು ಕಾಯ್ತಾ ಇದ್ದಾವೆ. ಒಲೆಯಲ್ಲಿ ಉರಿ ಹಾಕಿದ್ದೀನಿ. ನಮ್ಮದು ಪುಟಾಣಿ ಒಲೆ, ನಾವು ಇರೋದೇ ಇಬ್ಬರಲ್ವಾ, ಅದಕ್ಕೆ ಪುಟಾಣಿ ಒಲೆ ಹಾಕ್ಸಿದ್ದೀವಿ. ನೀರು ಕಾಯ್ತಾ ಇದ್ದೇವೆ. ಸ್ನಾನಕ್ಕೆ ನೀರು ರೆಡಿ ಆಗ್ತಾ ಇದ್ದಾವೆ. ನಾಳೆ ಗೌರಿ ಹಬ್ಬ, ನಾಳೆನೇ ಸ್ನಾನ ಮಾಡ್ಬೋದಾಯಿತು. ಇವತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಫುಲ್ಲು ಬಾಡಿಯೆಲ್ಲ ಪೇಯ್ನ್ ಆಗಿಬಿಟ್ಟೈತೆ. ತುಂಬಾ ಬಟ್ಟೆ ಇತ್ತು, ಅದಕ್ಕೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀರಲ್ಲಿ ಕಚ್ಚಿ ಹಾಕಿದ್ದೀನಿ. ಕುಡ್ಲೆಲ್ಲೋಯ್ತು. ಇವತ್ತು ಆಡುಗಳನ್ನ ನಾನು ಮೇಯ್ಸೋಕೆ ಹೊಡ್ಕೊಂಡು ಹೋಗಿಲ್ಲ. ಯಾಕೆಂದರೆ ಅವು ಮೇಯ್ಸೋಕೆ ಹೋಗಿದ್ದ ನಾಟಕ ಆಡ್ತವೆ. ಇವತ್ತು ಬಿಸಿಲು ಬೇರೆ ತುಂಬಾ ಇತ್ತು. ಬಟ್ಟೆ ಬೇರೆ ತೊಳೆದ್ನಲ್ಲ, ಇವತ್ತು ಮೇಯ್ಸೋದಕ್ಕೆ ಹೋಗಲಿಲ್ಲ. ಒಂದು ಡಬ್ಬು ಹುಲ್ ಕುಯ್ಕೊಂಬಂದು ಇಕ್ಕಿದ್ದೆ. ಇವಾಗ ಮತ್ತೆ ಹೋಗ್ಬಿಟ್ಟು ಇನ್ನೊಂದು ಡಬ್ಬು ಹುಲ್ ಕುಯ್ಕೊಂಬರ್ತೀನಿ. ಇವಾಗ ಬನ್ನಿ. ಇವಾಗ ಲಕ್ಷ್ಮಿ ಹಾಗೇನೆ ಇಲ್ಲಿ ಹುಲ್ ಕುಯ್ಯೋಣ ಅಂತ ಬಂದಲ್ಲಿ ನೋಡಿ. ಇವಾಗ ಮೇವು ಖಾಲಿ ಆಗಿದೆ. ಇವಾಗ ಕರೆದ್ರೆ ಬರ್ತಾಳೆ. ಅದೇ ಮೇವಿದ್ದಾಗ ಬರೋದಿಲ್ಲ. ಇಲ್ಲಿ ಹಗ್ಗ ಎಡಕ್ತಾ ಇಲ್ಲ ಮುಂದಕ್ಕೆ ಬರೋಕ್ಕೆ. ಇಲ್ಲಿ ನೆನೆ ಎಷ್ಟು ಸಲ ಕರೆದಿದ್ದೀನಿ, ಮೇವು ಬಿಟ್ಬಿಟ್ಟು ಕೂಗಿದ್ರೂ ಬರೋಲ್ಲ. ಈಗ ನೋಡಿ ಹೆಂಗೆ ಬರ್ತಾಳೆ ಅಂತ ಅಂದ್ಬಿಟ್ಟು ಮೇವೆಲ್ಲ ಈಗ ಮೇಯ್ಕೊಂಡೈತೆ. ಈಗ ಅದು ಸಣ್ಣದೊಂದು ಕಟ್ಬಿಟ್ಟು ಬಂದೆ ಇನ್ನೊಂದಕ್ಕೆ. ಈಗ ಇನ್ನೊಂದು ಕಟ್ಬಿಟ್ಟು ಇವಾಗ ಹಾಡಿಗೆ ಹುಲ್ಲು ಕುಯ್ಕೊಂಡು ಹೋಗ್ತೀನಿ. ಬಾ, ಇಲ್ಲಿ ಕತ್ತೆತ್ತು. ಅಲ್ಲಿ ಹಗ್ಗ ತುಂಡ ಕಟ್ಟಾಕ್ಬಿಟ್ಟಿದ್ದೀನಿ. ತೆಂಗಿ ಸೊಸಿ ತಿಂತದೆ ಅಂತ ಎಡ್ತಾ ಇಲ್ಲ. ಮೇವಿದ್ರೆ ಮಾತ್ರ ಕರೆದ್ರೆ ಬರೋದೇ ಇಲ್ಲ. ನೀವು ಮೇವೇನಾರು ಇತ್ತು ಅಂದರೆ ಕತ್ತೆ ಎತ್ತಲ್ಲ ಮೇಕೆ. ಫ್ರೆಂಡ್ಸ್, ನಮ್ಮ ಹೊಲದೊಳಗಂತೂ ಅದೆಂಥದೋ ಒಂದು ಗಿಡ ಹುಟ್ಟೈತೆ. ಇದು ಆಡು ಮೇಲ್ಗಡೆದು ತುದಿ ಮಾತ್ರ ತಿಂತದೆ. ಅದನ್ನು ಸೇರಿಸ್ಕೊಯ್ಕೊತಾ ಇದೆ. ಹುಲ್ಲಂತೂ ಬೇಜಾನ್ ಹುಲ್ಲೈತೆ. ಕೈ ಹಾಕೋಕ್ಕೆ ಭಯ ಆಗ್ತದೆ. ಹುಲ್ಲೊಳಗೆ ಏನು ಮಲಗಿದೆಯೋ ಕೆಳಗಡೆ ಅಂತ ಅಂದ್ಬಿಟ್ಟು. ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ, ಹುಲ್ ಕುಯ್ಬೇಕಾದ್ರೆ ಹುಷಾರು, ಹೊಲದೊಳಗೆ ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡು. ಆಮೇಲೆ ಶೂಸ್ ಇದ್ದಾವೆ, ಬೂಟ್ ಆ ಥರದವು, ಅವನ್ನ ಹಾಯ್ಕೊಂಡು ಹೋಗು ಹೊಲದೊಳಗೆ ಅಂತ ಅಂತಾರೆ. ನಾನು ಅವನ್ನೆಲ್ಲ ಹಾಯ್ಕೊಂಬರೋದಿಲ್ಲ. ಅವು ಹಾಯ್ಕೊಂಡ್ರೆ ನನಗೆ ಕಾಲೇ ಎತ್ತಕ್ಕಾಗ್ತಾ ಇರಲ್ಲ. ಹಂಗೆ ಭಾರ ಅಂತ ಅನಿಸ್ತಾ ಇರ್ತದೆ. ಯಾವಾಗಲೂ ಹೇಳ್ತಾ ಇರ್ತಾರೆ, ಹುಷಾರಾಗಿ ಹುಲ್ ಕುಯ್ಯಿ, ನೋಡ್ಕೊಂಡು ಹುಲ್ ಕುಯ್ಯಿ ಅಂತ ಅಂದ್ಬಿಟ್ಟು. ಇವಾಗ ಹುಲ್ ಕುಯ್ಕೊಂಡು ಹೋಗ್ಬಿಟ್ಟು ಆಳುಗಳಿಗೆ ಇಡಬೇಕು. ನನಗಂತೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಹುಲ್ ಕುಯ್ಯೋದು. ಫಸ್ಟು ಕುಡ್ಲನ್ನ ಮುಂದೆ ಹಾಕ್ತೀನಿ, ಏನಾರು ಅದ್ರೊಳಗಿದ್ರೆ ಸೌಂಡ್ ಮಾಡಲಿ, ಎದ್ದೋಗ್ಬಿಡಲಿ ಅಂತ ಅಂದ್ಬಿಟ್ಟು. ಆಮೇಲೆ ಕೈ ಹಾಕ್ತೀನಿ ಅದರೊಳಗೆ. ಫ್ರೆಂಡ್ಸ್, ನೋಡಿ ಹುಲ್ಲ ಕುಯ್ಕೊಂಡಿದ್ದೀನಿ. ಇವಾಗ ತಗೊಂಡೋಗ್ಬಿಟ್ಟು ಹಾಡಿಗೆ ಇಕ್ಬಿಟ್ಟು ಮತ್ತೆ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡಬೇಕು. ಬನ್ನಿ ಇವಾಗ ಹೋಗೋಣ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಸಂಜೆ 6 ಗಂಟೆ ಆಗೈತೆ. ನಂದು ಸ್ನಾನ ಎಲ್ಲ ಆಗಿ ನಾನು ದೀಪ ಎಲ್ಲ ಕಚ್ಚಿದ್ದೀನಿ. ಇವಾಗ ಹಸು ಹಿಡ್ಕೊಂಡು ಬಂದಿಲ್ಲ. ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಹಸು ಹಿಡ್ಕೊಂಬರೋಣ ಅಂದ್ಕೊಂಡೆ. ಇನ್ನೊಂದು ಸ್ವಲ್ಪ ಹೊತ್ತು ಮೇಲೆ ಇವತ್ತು ಸ್ವಲ್ಪ ಬಿಸಿಲು ಹೊಡಿತೈತೆ. ಇನ್ನು ಸಂಜೆ ಆದ್ರೂ
ಇನ್ನೂ ಸ್ವಲ್ಪ ಬಿಸಿಲಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಮೇಲಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ನಾನಕ್ಕೆ ಹೋಗ್ಬಿಟ್ಟು ಬಂದು ದೀಪ ಕಟ್ಟಿದೆ. ಇವಾಗ ಹಸು ಇಟ್ಕೊಂಬರಕ್ಕೆ ಹೋಗ್ತೀನಿ. ನಮ್ಮ ಮನೆ ನಾಯಿಗಳು ಸಣ್ಣ ಪಿಳ್ಳೆಗಳು ಏನು ಬಡ್ಕೊಂಡು ಎಡಿತಾ ಇದ್ದೋ, ಈಗ ಒಂದು ಕೋಲ್ ತಗೊಂಡು ಅದ್ಲಿಸಿದ ತಕ್ಷಣ ಫುಲ್ಲು ಸೈಲೆಂಟಾಗಿ ಹೆಂಗೆ ಕುಂತಿದ್ದಾರೆ ನೋಡಿ. ಇಲ್ಲೊಬ್ಬ ಕುಂತಿದ್ದಾನೆ, ಇಲ್ಲೊಬ್ಬ ಕುಂತಿದ್ದಾನೆ. ಒಂದು ಕೋಲ್ ತಗೊಂಡು ಅದ್ಲಿಸಿದ ತಕ್ಷಣ ಏನು ಸೈಲೆಂಟಾಗಿ ಕುತ್ಕೊಂಡ್ರು. ಇಲ್ಲಿ ಯಾರು ಹೊಸ ಇಟ್ಕೊಂಡ್ತೀನಿ. ಹಸುಗಳಿಗೆ ತಿಂಡಿ, 2 ಹಸುಗಳಿಗೂ ತಿಂಡಿ ನೆನಾಕಿದ್ದೀನಿ. ಈಗ ಹಸು ಇಟ್ಕೊಂಬಂದು ಕಟ್ಟಿರೆ ಆದಷ್ಟು ಸ್ವಲ್ಪ ಕೆಲಸಗಳು ಮುಗ್ದು ಅಂತ ಅರ್ಥ. ಹಸು ಇಟ್ಕೊಂಬಂದು ಅದು ತಿಂಡಿ ತಿನ್ನಿಸಿದ್ರೆ ನೆಕ್ಸ್ಟು ಅಡುಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬಾಗಿನ ಕೊಡೋಕೆ ಹೋಗಿದ್ರಲ್ಲ ನಮ್ಮ ಆಂಟಿಗೆ, ಅವರು ಇದು ಎಂಥದ್ದು ಮೊಳಕೆ ಹುಳಿಕಾಳು ಮತ್ತು ಹೀರೆಕಾಯಿ ಕೊಟ್ಟು ಕಳಿಸಿದ್ದಾರೆ. ಸಾಂಬಾರು ಮಾಡಲಾ ಇಲ್ಲ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ನನಗಂತೂ ಈಗ ಒಂದು ವಾರದಿಂದ ರೈಸ್ ತಿಂದು ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ರೊಟ್ಟಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರಿಗೆ ರೊಟ್ಟಿ ಅಂದರೆ ಇಷ್ಟ ಆಗೋಲ್ಲ, ಅವರಿಗೆ ರೈಸ್ ಇದೆ ಬೆಳಗ್ಗೆದು, ಅವ್ರು ತಿನ್ನಲಿಲ್ಲ ಅಂದರೆ ರೈಸ್ ಮಾಡ್ತಾರೆ. ನಾನು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲ್ಯವ ಹೀರೆಕಾಯಿ ಕೊಟ್ಟು ಕಳಿಸಿದ್ದಾರೆ ಅಂತ ಅನ್ನಲ್ಲ, ಹೀರೆಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ, ವಿಚಾರಿಸ್ತೀನಿ ಏನು ಮಾಡೋಣ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ರೊಟ್ಟಿನೇ ಮಾಡು ಅಂತ ಅಂದರೆ ರೊಟ್ಟಿ ಮಾಡ್ತೀನಿ. ನಮಸ್ಕಾರ. ಇಲ್ಲೊಬ್ಳು ನಿಂತಿದ್ದಾಳೆ, ಇನ್ನೊಬ್ಳು ಆ ಕಡೆ ಇದ್ದಾಳೆ. ಫಸ್ಟು ಇವ್ರನ್ನ ಇಟ್ಕೊಂಡು ಹೋಗ್ಬಿಟ್ಟು ಕಡೆ ಆಗಬೇಕು ನೋಡಿ. 6 ಗಂಟೆ ಆದ್ರೂ ಇನ್ನೂ ಸ್ವಲ್ಪ ಬಿಸಿಲು ಬೀಳ್ತಾನೆ ಇದೆ. 6 ಗಂಟೆ ಆದರೂ ಇನ್ನೂ ಇದಾಗಿಲ್ಲ. ಒಂದೊಂದು ಟೈಮ್ ಏನಾಗುತ್ತೆ ಅಂತ ಅಂದರೆ ಇನ್ನೂ 5:15ಗೆ ಕತ್ಲೆ ಆಗ್ತಾ ಇರುತ್ತೆ. ಒಂದೊಂದು ಟೈಮು 7 ಗಂಟೆ ಆದರೂ ಇನ್ನೂ ಬೆಳಕಿರುತ್ತೆ. ಇವತ್ತು ಇನ್ನೂ 6 ಗಂಟೆ ಆದ್ರೂ ಇನ್ನೂ ಬಿಸಿಲು ಆಗೇ ಇದೆ. ಇವಾಗ ಹಸುಗಳನ್ನ ಇಟ್ಕೊಂಡು ಹೋಗ್ಬಿಟ್ಟು ಮತ್ತೆ ನಾನು ಮನೆ ಹತ್ರ ನಿಮಗೆ ಸಿಗ್ತೀನಿ. ಇವತ್ತು ಅಡುಗೆ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಅನ್ನ ತಿಂದು ಯಜಮಾನ್ರಾದರೆ ಮುದ್ದೆನಾದ್ರು ಊಟ ಮಾಡ್ತಾರೆ. ನನಗೆ ಮುದ್ದೆ ಯಾವಾಗಲಾದ್ರು ಒಂದು ಟೈಮ್ ತಿಂತೀನಿ, ಯಾವಾಗಲೂ ಮುದ್ದೆ ತಿನ್ನಲ್ಲ. ನಮ್ಮ ಮನೆಯವರಾದರೆ ಮುದ್ದೆ ಮಾಡಿಕೊಟ್ರೆ 3 ಟೈಮು ಮುದ್ದೆನೇ ಊಟ ಮಾಡ್ತಾರೆ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಚಿತ್ರಾನ್ನ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಹೋಟೆಲಲ್ಲಿ ತಿನ್ಕೋತೀನಿ ಅಂತ ಹೋದರು. ಇನ್ನು ರೊಟ್ಟಿ ಮಾಡೋದೇ ಬೆಸ್ಟು ಅನ್ನಿಸ್ತೈತೆ. ನನಗಂತೂ ಅನ್ನ ಅಂತ ಅಂದರೆ ಯಾಕೋ ಬೇಜಾರಾಗ್ತೈತೆ. ಅನ್ನ ನಮ್ಮ ಮನೆಯವ್ರಿಗೆ ರೊಟ್ಟಿ ತಿನ್ನಲಿಲ್ಲ ಅಂದರೆ ಅವ್ರಿಗೆ ಬೆಳಗ್ಗೆದು ರೈಸ್ ಐತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನೋಡಿ. ಇವಾಗ ಇಲ್ಲೊಂದೈತೆ, ಬಾ ಹೋಗೋಣ ಬಾ, ಟೈಮ್ ಆಯಿತು. ಫ್ರೆಂಡ್ಸ್, ಇವಾಗ ಮನೆ ಹತ್ರ ಇಟ್ಕೊಂಡು ಹೋಗಿ ನಾನು ನಿಮಗೆ ಸಿಗ್ತೀನಿ ನೋಡಿ. ತಿಂಡಿ ಇಟ್ಟಿದ್ದೀನಿ, ಅವರಿಗೆ ತಿಂತಾರೆ. ಇವಳಂತೂ ಫಾಸ್ಟು, ಸಣ್ಣವಳವಳಲ್ಲ, ತಿಂಡಿ ತಿನ್ನೋದ್ರಲ್ಲಿ ಫಾಸ್ಟು. ಇಟ್ಟಿದ ತಕ್ಷಣ ಒಂದೇ ಸಲ ಸ್ವರ್ವ ಅಂತ ಹೇಳ್ಕೊಂಬಿಡ್ತಾಳೆ. ಇವಳೊಂದು ಸ್ವಲ್ಪ ನಿಧಾನ ತಿನ್ನೋದು. ಇವಳಂತೂ ಒಂದು ಗಳಿಗೆ ಎಳ್ಕೊತಾಳೆ ತಿಂಡಿಯ. ಫ್ರೆಂಡ್ಸ್, ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ ನೈಟು 7 ಕಾಲಾಗೈತೆ ನೋಡಿ. ನಾನು ಕ್ಯಾಪ್ಸಿಕಮ್ಮು ಮತ್ತು ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ನಾನು ಹೀರೆಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಹೀರೆಕಾಯಿ ಪಲ್ಯ ಮಾಡ್ತಾ ಇಲ್ಲ. ಇವಾಗ ಬಜ್ಜಿ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಪಲ್ಯ ಮಾಡಿಬಿಟ್ಟು ನಾನು ಇದು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಬಜ್ಜಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು 3 ಇತ್ತು, 3-4 ಇತ್ತು. ಮತ್ತು ನೆಕ್ಸ್ಟು ಅದಕ್ಕೊಂದೆರಡು ಬಜ್ಜಿ ಮೆಣಸಿನ್ಕಾಯಿ ಹಾಕ್ತೀನಿ, ದಪ್ಪ ಮೆಣಸಿನ್ಕಾಯಿ. ಚೆನ್ನಾಗಿರುತ್ತೆ ಪಲ್ಯ ರೊಟ್ಟಿಗೆ. ನಮ್ಮ ಯಜಮಾನರು ತಿಂತಾರೇನೋ ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಮಾಡ್ತಾ ಇದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ಸುಮ್ಮನೆ ವೇಸ್ಟ್. ನಮ್ಮ ಆಂಟಿ ಕೊಟ್ಟು ಕಳಿಸಿದ್ರು ಬೆಳಗ್ಗೆ ಬಜ್ಜಿ ಮೆಣಸಿನ್ಕಾಯಿ, ಅದಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅವರು ಫ್ರಿಡ್ಜ್ ಒಳಗೆ ಇಟ್ಟಿದ್ರು ಅನಿಸುತ್ತೆ. ನಮ್ಮನೇಲಿ ಫ್ರಿಡ್ಜ್ ಇಲ್ಲ, ಹಾಗಾಗಿ ಸುಮ್ಮನೆ ಇವಾಗ ಬಜ್ಜಿ ನೆನ್ನೆ ತಾನೇ ನಾನು ಎಗ್ ಬೋಂಡ ರೆಸಿಪಿ ಮಾಡಿದ್ನಲ್ಲ, ಅದಕ್ಕೆ ಇವಾಗ ಬಜ್ಜಿ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಪಲ್ಯನೇ ಮಾಡೋಣ ರೊಟ್ಟಿಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡೋಣ ಯಜಮಾನರು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಬಜ್ಜಿ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಪಲ್ಯ ಮಾಡಾಳೆ ಅಂತ ಅಂದರೆ ನಗಾಡ್ತಾರೆ ನಮ್ಮ ಮನೆಯವರು. ನೋಡೋಣ, ನನಗಂತೂ ಇಷ್ಟ. ನನಗೆ ಈ ಥರ ಮೆಣಸಿನ್ಕಾಯಿಗಳಲ್ಲಿ ರೊಟ್ಟಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ನಾನು ರೊಟ್ಟಿಯ ಇನ್ನೊಂದು ಏನು ಮಾಡ್ತೀನಿ ಅಂದರೆ, ಹಸಿರು ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು 2 ಪೀಸ್ ಜಿಗಿಲು ಬಿಟ್ಟು ಉಪ್ಪು
ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ತವ ಮೇಲೆ ಅದೆಲ್ಲ ಸುಟ್ಕೊಂಡು ರೊಟ್ಟಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಮೊದಲಿಗೆ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಬೇಯೋವಷ್ಟರೊಳಗೆ ನಾನು ಈ ಕಡೆ ರೊಟ್ಟಿ ಆ ಪಲ್ಯ ಅದು ಒಂದು ಕಡೆ ಸೈಡಲ್ಲಿ ಬೇಯ್ತಾ ಇದ್ದರೆ ಈ ಕಡೆ ರೊಟ್ಟಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಫಸ್ಟು ನಾನು ಪಲ್ಯನ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕ್ಯಾಪ್ಸಿಕಮ್ ಬೇಯೋವಷ್ಟರೊಳಗೆ ಈ ಕಡೆ ರೊಟ್ಟಿನೂ ಸಹ ರೆಡಿ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಪಲ್ಯ ರೆಡಿ ಆಗ್ತಾಯಿದೆ. ನಾನು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಎಲ್ಲ ಫ್ರೈ ಮಾಡಿಬಿಟ್ಟೆ. ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ತಟ್ಟೆನ ಅದಕ್ಕೆ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಎಲ್ಲನೂ ಹಾಕಿದ್ದೀನಿ. ಇವಾಗ ಈ ಸೈಡು ರೊಟ್ಟಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಂಚ. ನಾನೇನು ಒಂದು 3 ತಪ್ಪಿನ 4 ರೊಟ್ಟಿ ಹಾಕ್ತೀನಿ. ನಮ್ಮ ಯಜಮಾನ್ರು 1.5 ಅಥವಾ 2 ರೊಟ್ಟಿ ತಿಂತಾರೆ ಅಷ್ಟೇ. ನಾನು 1.25 ರೊಟ್ಟಿ ಅಥವಾ 1.5 ರೊಟ್ಟಿ ತಿಂತೀನಿ. ಇಲ್ಲಾಂದರೆ 1 ರೊಟ್ಟಿ, ಇಷ್ಟ ಆದರೆ 1 ರೊಟ್ಟಿ, ಇಲ್ಲಾಂದರೆ 1.25 ರೊಟ್ಟಿ. ಫ್ರೆಂಡ್ಸ್, ಇವಾಗ ಟೈಮು 8:15 ಆಗಿದೆ. ನಾನು ಅವಾಗಲೇ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೆ. ಅರ್ಧದಲ್ಲಿ ವಿಡಿಯೋನ ಸ್ಟಾಪ್ ಮಾಡಿದೆ. ಇನ್ನು ಪಲ್ಯ ರೆಡಿ ಆಯ್ತಾ ಇತ್ತು. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಕಡೆ ಹಾಲಿತ್ತು, ಬೆಳಗ್ಗೆದು ಹಾಲು ಕಾಯೋದಕ್ಕೆ ಇಕ್ಕಿದ್ದೀನಿ. ರೊಟ್ಟಿ ರೆಡಿ ಆಗಿದ್ದಾವೆ ನೋಡಿ. 4 ರೊಟ್ಟಿ ಹಾಕಿದ್ದೀನಿ. ಇಲ್ಲೇ ಒಲೆ ಮೇಲೆ ಇಟ್ಟಿರ್ತೀನಿ, ಯಾಕೆಂದರೆ ಸ್ವಲ್ಪ ಬಿಸಿ ಇರ್ತವೆ. ಯಜಮಾನ್ರು ಬರೋವರೆಗೂ ಬಿಸಿ ಇರ್ತವೆ. ಮತ್ತು ಇಲ್ಲೊಂದು ತವದ್ರ ಮೇಲೆ ಒಂದೈತೆ. ಮತ್ತು ಈ ಕಡೆ ನೋಡಿ ಪಲ್ಯ. ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಇಲ್ಲಿಗೆ ಒಂದು ಲೈಟ್ ಹಾಕಿಸ್ಕೋಬೇಕು. ಅಡುಗೆ ಮನೇಲಿ ಫುಲ್ಲು ಕತ್ಲೆ ನೋಡಿ. ಹಿಂಗೆ ಇಟ್ಕೊಂಡ್ರೆ ಬೆಳಕು ಕಾಣಿಸುತ್ತೆ. ನಾನು ಆ ಕಡೆ ಸೈಡು ಫೋನ್ ಇಟ್ಕೊಂಡ್ರೆ, ಕ್ಯಾಮ್ರಾ ಇಟ್ಕೊಂಡ್ರೆ ಕಾಣಿಸೋದೇ ಇಲ್ಲ. ಬಾಂಡಿಲಿ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿದೆ. ನಾನು ಒಂದು ಟೇಸ್ಟ್ ನೋಡಿದೆ, ಸಖತ್ತಾಗಿ ಬಂದೈತೆ ಟೇಸ್ಟ್ ಅಂತೂ. ತೆಂಗಿನ ತುರಿ ಹಾಕಿರಲಿಲ್ಲ, ತೆಂಗಿನಕಾಯಿ ಇರಲಿಲ್ಲ, ಅದಕ್ಕೋಸ್ಕರ ತೆಂಗಿನ ತುರಿ ಹಾಕಿರಲಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದೈತೆ ಪಲ್ಯ ಅಂತೂ. ನನಗಂತೂ ನಮ್ಮ ಯಜಮಾನ್ರು ಯಾವಾಗ ಬರ್ತಾರೆ ತಿಂತೀನಿ ಅಂತ ಅನಿಸ್ತೈತೆ. ಹೊಟ್ಟೆ ಹಸ್ತಿರೋದಕ್ಕೂ ಈಗಲೇ ತಿನ್ನಬೇಕು ಅಂತ ಅನಿಸ್ತೈತೆ. ಆದರೆ ಪಾಪ ಅವ್ರು ಬಂದಾಗ ಒಬ್ಬರೇ ತಿಂತಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ವೇಟಿಂಗ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಈಗ ತಾನೇ ಕಾಲ್ ಮಾಡಿದೆ. ಅವರು ಇವಾಗ ಇನ್ನೂ ಅಂಗಡಿ ಹತ್ರನೇ ಇದ್ದಾರೆ, ಇನ್ನೂ ಕೆಲಸ ಮುಗ್ದಿಲ್ಲ ಅವ್ರಿಗೆ. ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಪಾಪ ಅವ್ರು ಬಂದಾಗ ಒಬ್ಬರೇ ತಿಂತಾರೆ. ನನಗೂ ಇವಾಗ ಒಬ್ಬಳೇ ತಿನ್ನೋದಕ್ಕೂ ಬೇಜಾರು. ಅವ್ರನ್ನ ಬಿಟ್ಬಿಟ್ಟು ಹೊಟ್ಟೆ ಹಸಿತೈತಲ್ಲ ಅದಕ್ಕೆ. ರೊಟ್ಟಿ ಬದಲು ಏನು ತೊಗೊಂಡಿದ್ದೀನಿ ಅಂದರೆ, ಅವ್ರು ಬರೋವರೆಗೂ ಸ್ವಲ್ಪ ಹಸಿವು ಕಮ್ಮಿ ಆಗಲಿ ಅಂತ ಹಲ್ವಾ ತೊಗೊಂಡಿದ್ದೀನಿ. ಇದು ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡಿದ್ದು ಹಲ್ವಾ. ಸ್ವಲ್ಪ ಹಲ್ವಾ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಲ್ಲ, ಹಾಲು ಸ್ವಲ್ಪ ಬಿಸಿ ಆದಮೇಲೆ ತಿಂತೀನಿ. ಇಲ್ಲಾಂದರೆ ನಾನು ಇಲ್ಲಿ ಕುತ್ಕೊಂಡು ಹಾಲು ಇಲ್ಲಿದ್ದರೆ ಎಲ್ಲ ಉಕ್ಕೋಗ್ಬಿಡುತ್ತೆ. ಮತ್ತು ನಮ್ಮ ಯಜಮಾನ್ರು ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಲು ಇನ್ನೂ ಒಂದು 10 ನಿಮಿಷ ಬೇಕು ಬಿಸಿ ಆಗೋಕ್ಕೆ. ಅಪ್ಪರ ಇದೆ. ನೆನ್ನೆ ಇದು ಬೆಳಗ್ಗೆ ಹಾಲು ಒಂದು 2 ಲೀಟ್ರ್ ಇದೆ. ನೆನ್ನೆನೂ ನಾವು ಡೈರಿಗೆ ಹಾಕಿರಲಿಲ್ಲ, ಇವತ್ತು ಡೈರಿಗೆ ಹಾಕಿರಲಿಲ್ಲ. ಇವತ್ತು ಬ್ಯಾಗ್ನ ತಗೊಂಡೋದ್ರಲ್ಲ ಯಜಮಾನ್ರು, ಬಂದಾಗ ಹಾಲು ಕರೆದಿದ್ದು ಲೇಟ್ ಆಗಿತ್ತು. ಎಷ್ಟು 9 ಗಂಟೆ ಏನಪ್ಪ ಬೆಳಗ್ಗೆ ಹಾಲು ಕರೆದಾಗ. ಮನೇಲಿ ಇಟ್ಟು ಬಿಸಿ ಮಾಡ್ತಾಯಿದ್ದೀನಿ. ನೋಡೋಣ, ನಾಳೆ ಗೌರಿ ಹಬ್ಬಕ್ಕೆ ಏನಾದ್ರು ಹಾಲು ಖೀರು ಮಾಡೋದಿದ್ರೆ ಇದನ್ನು ಹಾಲು ಹಾಕ್ಬಿಟ್ಟು ಹಾಲು ಖೀರು ಮಾಡ್ತೀನಿ ಪಾಯಸಕ್ಕೆ. ನಾವು ಗೌರಿ ಹಬ್ಬಕ್ಕೆ ಮಾಡಲ್ಲ, ಗಣೇಶನ ಹಬ್ಬಕ್ಕೆ. ಸಾರಿ, ಹಾಲು ನಾಳೆ ಖಾಲಿ ಆಗುತ್ತೆ. ನಮ್ಮ ನಾಯಿಗಳಿಗೆ, ಕೊತ್ತಿಗಳಿಗೆ, ಇನ್ನು ಮನೆಗೆ ಅಂದರೆ ಹಾಲು ಖಾಲಿ ಆಗುತ್ತೆ. ನೋಡೋಣ ಏನು ಮಾಡೋಣ ಗೌರಿ ಹಬ್ಬಕ್ಕೆ ಸ್ಪೆಷಲ್ಲು ಅಂತ ಅಂದ್ಬಿಟ್ಟು. ಗೌರಿ ಹಬ್ಬಕ್ಕೆ ನಾವು ಮಾಡಲ್ಲ, ಗಣೇಶನ ಹಬ್ಬಕ್ಕೆ ನಾವು ಮಾಡೋದು. ಗೌರಿ ಹಬ್ಬದ ದಿನ ಸ್ಪೆಷಲ್ ಏನೂ ಮಾಡಲ್ಲ. ಒಬ್ಬಟ್ಟು ಮಾಡೋಣ ಅಂದರೆ ನಮ್ಮ ಯಜಮಾನ್ರು ಸ್ವೀಟ್ ಅಂದರೆ ಅಲರ್ಜಿ. ಅವರು ಸ್ವೀಟೇ ತಿನ್ನಲ್ಲ ಜಾಸ್ತಿಯ. ಇನ್ನು ಒಬ್ಬಟ್ಟು ಮಾಡಿದರೆ ನಾನು ಒಬ್ಬಳೇ ತಿನ್ನಬೇಕಾಯ್ತದಲ್ಲ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡಲ್ಲ. ನಾನು ಸಲ ವರ್ಷ ನಾನು ಮಾಡೋದು ಗೌರಿ ಹಬ್ಬದಲ್ಲಿ ವಡೆ, ಪಾಯಸ, ಬಜ್ಜಿ ಇದನ್ನೇ ಮಾಡೋದು. ನಾನು ಪಾಯಸ ಮಾಡಿದ್ರು ನಮ್ಮ ಹಸ್ಬೆಂಡು ಪಾಯಸ ಕುಡಿಯೋದಿಲ್ಲ. ನಾನು ಬರೀ ವಡೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಪಾಯಸ ಮಾಡ್ತೀನಿ. ಹೆಸ್ರು ಕಾಳು ಪಾಯಸ, ಇಲ್ಲಾಂದರೆ ಇದು ಎಂಥದ್ದು ಹಾಲು ಖೀರು ಯಾವ್ದಾದ್ರು ಒಂದು ಮಾಡ್ತೀನಿ. ನೋಡೋಣ ಈ ಸಲ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಯಪ್ಪ, ಇವನು ನೋಡಪ್ಪ, ಕಾ 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 ಕಾ. ನೋಡ, ಆಯ್ತು. ಅವನು ಬಿಡ್ಬೇಕಂದ್ಬಿಡು.
ಕಾಲೇ ಸಿಕ್ತಿರಲ್ವ. ಆಯ್ತು 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 ಕಲ್ತ ಅಯ್ಯೋ ಏನು ಬಿಡಲಿ. ಊಟದ ಬಾಕ್ಸ್ ತರ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲಪ್ಪ, ಎಲ್ಲಾನು ನಿನ್ನ ನೆನೆಸ್ಬೇಕು. ಎಣ್ಣೆ ಬರ್ಬರಲ್ವಾ, ಅದು ನೀನೇ ತೊಳ್ಕೊಬೇಕು ಬಾಕ್ಸ. ನಾನು ತೊಳಗಿಳಿಯಲ್ಲ, 3 ದಿನ ಆಯ್ತೆ ಊಟದ ಬಾಕ್ಸ್ ತಗೊಂಬಂದು. ಅಲ್ಲ ಕಾಫಿ ಕಾಸ್ಕೊಡು ಅಂದರೆ ತಲೆಗೆ ಎಣ್ಣೆ ಸರ್ಕೊಂಬಿಟ್ಟು ನಾನು ಗ್ಯಾಸ್ ಸೌಂಡ್ ಬಂದಿದ್ದ ತಕ್ಷಣ ಕಾಫಿ ಕಾಸ್ತಿದ್ಯಾ ಅಂತ ಅನ್ಕೊಂಡ್ರೆ ಎಲ್ಲ ಗೌರಿ ಹಬ್ಬದ ಎಣ್ಣೆ ಇಡ್ತಾರ ತಲೆಗೆ. ಗೌರಿ ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಪಚ್ಚದು. ಗ್ಯಾಸ್ ಸೌಂಡ್ ಬಂದಿದ್ದ ತಕ್ಷಣ ನಾನು ಏನೋ ಕಾಫಿ ಕಾಸ್ತಿರ್ಬೋದು ಅಂತ ಅನ್ಕೋತೀನಿ. ನೋಡಿರಿ ಎಣ್ಣೆ ಕಾಸ್ಕೊಬಿಟ್ಟು ಎಣ್ಣೆ ತಿಕ್ಕೊಂಬಿಟ್ಟು ಬತ್ತೀಯ. ತಿಂಡಿ ತಿಂಡಿ ಏನು ಮಾಡೋಣ? ಕಾಫಿ ಕುಡಿದ್ಬಿಟ್ಟು ಆಮೇಲೆ ಯೋಚನೆ ಮಾಡೋಣ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಕರೆಂಟ್ ಇಲ್ಲ ಇವತ್ತು. ಅನ್ನ ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ, ಕರೆಂಟ್ ಇಲ್ಲ. ಅದಕ್ಕೋಸ್ಕರ ಹಾಗೇ ಟೊಮೊಟೊ ಹತ್ತಾ ಇದ್ದೀನಿ. ಇಲ್ಲಿ ಕುಕ್ಕರಲ್ಲಿ ಮೊಳಕೆ ಕಟ್ಟಿರೋ ಹುಳ್ಳಿಕಾಳನ್ನ ಬೇಯಿಸೋಕ್ಕಿಟ್ಟಿದ್ದೀನಿ. ಯಜಮಾನ್ರಿಗೆ ಹುಳ್ಳಿಕಾಳು ಪಲ್ಯ ಬೇಕಂತೆ, ಅದಕ್ಕೋಸ್ಕರ ಕುಕ್ಕರಲ್ಲಿ ಕಾಳು ಬೇಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಈಗ ಏನು ಮಾಡ್ತಿದ್ದೀಪ್ಪ? ನಿಮ್ಮ ಅಕ್ಕವೇ ಅವು ಆಡಿ ಮುಂದಕ್ಕೆ ಹಾಕು, ತಿನ್ಕತವೆ. ನೋಡೋಣ, ಹಾಕು, ತಿನ್ಕತವೆ ಸಂದು. ಹಿಂಗೆ ಗೆದ್ದೆನೇ ಎತ್ತುತ್ತಾ ಇದೆಯಲ್ಲ ಅಂತ. ಕೊಡಿ ಒಂದು ಕೈಲಿ ಮಾಡ್ತಾನೆ. ಆಡಿ ಮುಂದಕ್ಕೆ ಹಾಕಿರ್ ತಿನ್ಕತವೆ. ಇದು ಗಂಡ್ರಾಗಿ ಅಂತಾರೆ. ಕಾಲಿಗೆ ಹಾಕೊಂಬಿಟ್ಟು ಆಮೇಲೆ ಹುಷಾರು. ನೋಡಿ ಎಷ್ಟು ದಪ್ಪ ಐತೆ ಗಂಡ್ರಾಗಿ. ಕಾಯಿ ಸುಲ್ಕೊಡ್ತೀನಿ ಹಿಂದೆ. ಬಾರಪ್ಪ, ಟೊಮೊಟೊ ಬಾತ್ ಮಾಡ್ತೀನಿ. ಟೊಮೊಟೊ ಬಾತ್ ಕರೆಂಟ್ ಇದ್ದಿದ್ರೆ ಚೆನ್ನಾಗಿರೋದು. ಫ್ರೆಂಡ್ಸ್, ಕರೆಂಟ್ ಒಂದಿಲ್ಲ, ಮನೆ ಒಳಗೆ ಫುಲ್ಲು ಕತ್ಲೆ. ಬೆಳಗ್ಗೆ ಇವತ್ತು ಕರೆಂಟ್ ತೆಗೆದಿದ್ದಾರೆ. ನಾನು ಇವತ್ತು ಹುಳ್ಳಿಕಾಳು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಬೆಳಗ್ಗೆನೇ ಕರೆಂಟ್ ತೆಗೆದಿದ್ದಾರೆ. ಆದರೆ ಏನು ಮಾಡೋಣ, ಇಷ್ಟವರೆಗೂ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡಿ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಮೊಳಕೆ ಹುಳ್ಳಿಕಾಳು ಬೇಯೋಕೆ ಇಕ್ಕಿದ್ದೀನಿ ಕುಕ್ಕರಲ್ಲಿ. ಪಲ್ಯ ಬೇಕಂತೆ. ನೆನ್ನೆ ಹೋಟೆಲಲ್ಲಿ ಮಧ್ಯಾಹ್ನ ಊಟ ಮಾಡಿದ್ರಲ್ಲ, ಮೊಳಕೆ ಹುಳ್ಳಿಕಾಳು ಪಲ್ಯ ತಿಂದ್ಬಿಟ್ಟು ಅವ್ರಿಗೆ ಇವತ್ತು ಪಲ್ಯ ಕೇಳ್ತಾ ಇದ್ದಾರೆ. ಮೊಳಕೆ ಹುಳ್ಳಿಕಾಳು ತುಂಬ ಚೆನ್ನಾಗಿ ಮಾಡಿದರು, ಪಲ್ಯ ಮಾಡಿಕೊಡು ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. 8 ಗಂಟೆ. ಇನ್ನು ಅರ್ಧ ಗಂಟೆಯಲ್ಲಿ ಅವ್ರಿಗೆ ತಿಂಡಿ ಮಧ್ಯಾಹ್ನ ಊಟ 2 ರೆಡಿ ಮಾಡಬೇಕು. ಫ್ರೆಂಡ್ಸ್, ಇವಾಗ ಟೊಮೊಟೊ ಬಾತು ರೆಡಿ ಮಾಡ್ತಾ ಇದೆ. ಕುಕ್ಕರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕುಕ್ಕರಲ್ಲಿ ಹುಳ್ಳಿಕಾಳು ಹಾಕಿದ್ನಲ್ಲ, ಅದಕ್ಕೆ ಇವಾಗ ತಪ್ಪಲಿಲ್ಲೇ ಮಾಡ್ತಾಯಿದ್ದೀನಿ. ಟೈಮ್ ಇರಲಿಲ್ಲ ತಪ್ಪಲಿ, ಬೇಗ ಸ್ವಲ್ಪ ಲೇಟಾಗಿ ಆಗುತ್ತೆ. ಏನು ಮಾಡೋದು, ಯಜಮಾನನ್ನು ಸ್ನಾನ ಮಾಡಿರಲಿಲ್ಲ, ಅಷ್ಟು ರೆಡಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತಪ್ಪಲಿಲ್ಲೇ ಮಾಡ್ತಾಯಿದ್ದೆ. ಈ ಕಡೆ
ಆ ಕಡೆ ಟೊಮೊಟೊ ಬಾತು ಒಗ್ಗರಣೆಗೆ ಹಾಕಿ ಇಟ್ಟಿದ್ದೀನಿ. ಈ ಕಡೆ ಹುರುಳಿಕಾಳು ಪಲ್ಯನೂ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಈ ಹುರುಳಿಕಾಳು ಪಲ್ಯಕ್ಕೆ ಆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿರೋ ಬೆಳ್ಳುಳ್ಳಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಿದ್ದೀನಿ. ಏನಿಲ್ಲ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಜಜ್ಜಿರೋ ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಕೊಂಡ್ಬಿಟ್ಟು ಫ್ರೈ ಮಾಡಿ ಹುರುಳಿಕಾಳು ಹಾಕ್ಬಿಟ್ಟು ಬೇಯಿಸಿರೋ ಹುರುಳಿಕಾಳು ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಸಕ್ಕತ್ತಾಗಿ ಬರುತ್ತೆ. ನಮ್ಮ ಯಜಮಾನ್ರಿಗಂತೂ ಹೋಟೆಲಲ್ಲಿ ತಿಂದುಬಿಟ್ಟು ನನಗೆ ಮನೆಯಲ್ಲೂ ನನಗೆ ಹುರುಳಿಕಾಳು ಪಲ್ಯ ಮಾಡಿಕೊಡು ಅಂತ ಅಂದರು. ತುಂಬ ಸದ್ಯನ ಮಾಡಿ ಕೊಡ್ಬಾಕಿರೋ ಹುರುಳಿಕಾಳು ಇತ್ತು, ಅದನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆಯೇ ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಬಿ ಪಿ ಚೆಕ್ ಮಾಡಿಸ್ಕೊಳ್ತಾ ಇದ್ದೆ ಇವತ್ತು ಬೆಳಗ್ಗೆನೆ. ಫ್ರೆಂಡ್ಸ್, ಇವಾಗ ಟೈಮು 9 ಗಂಟೆ ಆಗೈತೆ. ನಾನು ಬೆಳಗ್ಗೆ ತಿಂಡಿಗೆ ಟೊಮೊಟೊ ಬಾತು ಮತ್ತು ಮೊಳಕೆ ಹುರುಳಿಕಾಳಿನ ಪಲ್ಯ ಮಾಡಿದ್ದೆ. ಇವಾಗ ಯಜಮಾನ್ರು ತಿಂಡಿ ತಿಂದು ಅವರು ಕೆಲ್ಸಕ್ಕೆ ಹೋದರು, ಸ್ನಾನ ಮಾಡಿಬಿಟ್ಟು ಹೋದರು. ಇವತ್ತು ಎದ್ದೇ ಪೂಜೆ ಮಾಡೋದಕ್ಕೆ ನಾನು ನೆಲ ಸಿಟ್ಟಿರಲಿಲ್ಲ. ನಾನಿದ್ದಿದ್ದು ಲೇಟಾಗಿತ್ತು. ನಾನು ಹಾಲು ಕರೆದ್ಬಿಟ್ಟು ಹೋಗಿ ಮತ್ತೆ ಮಲ್ಕೊಂಡಿದ್ದೆ. ಸ್ವಲ್ಪ ತಲೆನೋತಿತ್ತು ಅಂತ ಅಂದ್ಬಿಟ್ಟು ನೆಲ ಸಿಟ್ಟಿರಲಿಲ್ಲ. ಅದಕ್ಕೋಸ್ಕರ ಅವರು ಸ್ನಾನ ಮಾಡ್ಕೊಂಡು ಹಾಗೆ ಹೋದರು, ದೀಪಕ್ಕೆ ಹಚ್ಚಲಿಲ್ಲ. ನಾನು ಇವಾಗ ನೆಲೆಲ್ಲ ಸೀಟ್ಬಿಟ್ಟು ಪೂಜೆ ಮಾಡಬೇಕು. ನಮ್ಮ ಹಳ್ಳಿ ಸೈಡು ಗೌರಮ್ಮ ಬರೋ ಅಷ್ಟರೊಳಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ದೀಪಕ್ಕೆ ಹಚ್ತಾರೆ. ಮನೆಗೆ ಊರಿಗೆ ಗೌರಮ್ಮನ ತರೋ ಅಷ್ಟರೊಳಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿರ್ತಾರೆ. ಇವಾಗ ನಾನು ಹಸುಗಳು ಕಟ್ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಎಲ್ಲ ಸಾರಿಸ್ಬೇಕು, ಮನೆ ಸೀಟಬೇಕು. ಮತ್ತು ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ವಾಶ್ ಮಾಡಬೇಕು. ಮತ್ತು ಇನ್ನೂ ತಿಂಡಿ ತಿಂದಿಲ್ಲ, ಬಂದು ತಿಂಡಿ ತಿನ್ನಬೇಕು. ಫಸ್ಟು ಇವನ್ನ ಹಸುಗಳನ್ನೆಲ್ಲ ತಗೊಂಡೋಗಿ ಕಟ್ಟಾಕ್ಬಿಟ್ಟು ಬರ್ತೀನಿ. ಮತ್ತು ಇವತ್ತು ಆಡುಗಳನ್ನೂ ಮೇಯ್ಸೋದಕ್ಕೆ ಹೋಗಲ್ಲ ಫ್ರೆಂಡ್ಸ್. ಇವತ್ತು ಮನೆ ಹತ್ರನೇ ತಡ್ನಿಕಾಳು ಒಟ್ಟಿದೆ. ಇವತ್ತು ಯಜಮಾನ್ರು ಮನೆ ಹತ್ರನೇ ಇವತ್ತು ಒಟ್ಟಿಡು ಅಂತ ಅಂದ್ಬಿಟ್ಟು ಅಂದಿದ್ದಾರೆ. ಇವತ್ತು ಮನೆ ಹತ್ರನೇ ಒಟ್ಟಿಡ್ತೀನಿ. ಒಂದು ವಾತ ಇದೆಯಲ್ಲ, ಒಂದು ಕೊಂಬಿದೆ ನೋಡಿ, ಅಲ್ಲಿ ಕೊಂಬಿದೆಯಲ್ಲ ಕಾಣಿಸ್ತಿದೆಯಲ್ಲ, ಅದು ನಾಳೆ ಒಂದು ಖಾಲಿ ಆಗುತ್ತೆ. ನಾಳೆ ಅದನ್ನು ಬೇರೆಯವರು ತೊಗೊಂಡಿದ್ದಾರೆ. ಅದನ್ನು ನಾಳೆ ಇಟ್ಕೊಂಡು ಹೋಗ್ತಾರೆ. ಏಕೆಂದರೆ ಗೌರಿ ಹಬ್ಬದ್ದು ಹೊಸ್ತಾಡಕ್ಕೆ ಮಾಡ್ತಾರಲ್ಲ, ಅದು ಕುಯ್ಕೋತಾರಂತೆ. ನಾವು ಸಾಕಿ ನಾವು ಕೊಡೋದಕ್ಕೆ ಸಖತ್ತು ಬೇಜಾರಾಯ್ತದೆ. ಇನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೂ ಆಗಲ್ಲ. ಈ ಪ್ರಾಣಿಗಳ ಮೇಲೆ ನಾವು ಏನಾದ್ರು ಅತಿಯಾಗಿ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಟ್ರೆ, ಅವು ಕೊಡ್ಬೇಕಾದ್ರೆ ಅಕಸ್ಮಾತ್ ಅವೇನಾದ್ರು ಸತ್ತೋಗ್ಬಿಟ್ರೆ ಸಖತ್ತು ಫೀಲ್ ಆಗ್ತದೆ. ನನಗೆ ಯಜಮಾನ್ರು ನಿನ್ನೆ ಹೇಳಿದರು, ಒಂದು ವಾತನ ಇಟ್ಕೊಂಡು ಹೋಗ್ತಾರೆ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ನನಗೆ ನಿನ್ನೆನೇ ಅಳು ಬರ್ತಾಯಿತ್ತು, ಕೊಟ್ಬಿಟ್ಟಿದ್ರಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿ, ಈ ಕಡೆ ಇದೆಯಲ್ಲ ಕೊಂಬು ಕಾಣಿಸ್ತಿದೆ ನೋಡಿ, ಅದನ್ನು ನಾಳೆ ಇಟ್ಕೊಂಡು ಹೋಗ್ತಾರೆ. ಬನ್ನಿ ಇವಾಗ ಫಸ್ಟು ಹಸುನ ಕಟ್ಬಿಟ್ಟು ಬರೋಣ ಫ್ರೆಂಡ್ಸ್. ಇವಾಗ ಟೈಮು 11 ಗಂಟೆ ಆಗೈತೆ. ನಮ್ಮ ಅತ್ತೆ ಫೋನ್ ಮಾಡಿಸಿದ್ರು, ಹೆಬ್ಬೆಟ್ ಕೊಡ್ತಾ ಇದ್ದಾರಂತೆ ಅಕ್ಕಿಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಜನ ಇಲ್ವಂತೆ, ಜನ ಕಮ್ಮಿ ಇದ್ದಾರಂತೆ. ನೋಡೋಣ, ಹೋಗ್ಬಿಟ್ಟು ಜನ ಇಲ್ಲ ಅಂದರೆ ಕೊಟ್ಬಿಟ್ಟು ಬರ್ತೀನಿ. ಆಡೆಲ್ಲ ಈಚೆ ಇದ್ದಾವೆ, ಆಡು ಕಟ್ಟಾಕೋಣ ಅಂದರೆ ಅಷ್ಟರೊಳಗೆ ಜನ ಜಾಸ್ತಿ ಆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತು ಅಲ್ಲಿಂದ ಬಂದು ಒಂದು ವಿಡಿಯೋ ಇದೆ, ಎಡಿಟ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಹೆಬ್ಬೆಟ್ ಕೊಟ್ಬಿಟ್ಟು ಬಂದೆ. ಜನ ಇರಲಿಲ್ಲ, ನಾನು ಹೋದಾಗ ಒಬ್ಬರು ಇರಲಿಲ್ಲ. ಇವಾಗ ಕರೆಂಟ್ ಬಂದೈತೆ, ನೀರು ಆನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಟ್ಯಾಂಕಿ ನೀರು ಹೋಗ್ತಾ ಇದ್ದಾವೆ. ಮನೆಗೆ ಸ್ವಲ್ಪ ನೀರು ಇಟ್ಕೋಬೇಕು, ಮತ್ತು ಮನೆ ಮುಂದೆ ಕಾಂಪೌಂಡ್ ಎಲ್ಲ ತೊಳಿಬೇಕು. ಇವಾಗ ಮನೆಗೆ ಈಗ ಪೈಪು ಇಲ್ಲಿಂದ ಹೋದರೆ ತುಂಡಾಗುತ್ತೆ, ಕಮ್ಮಿ ಆಗುತ್ತೆ ಲೆಂತು. ಈಗ ಮತ್ತೆ ಆ ಸೈಡಿಂದ ತೊಗೊಂಬಂದು ಬಿಡ್ತೀನಿ. ಇವಾಗ ನೀರು ಇಟ್ಕೋಬೇಕು ಫಸ್ಟು. ಮನೆಗೆ ನೀರು ಸ್ನಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ, ನೀರು ಕಾದಿದ್ದು, ಕರೆಂಟ್ ಬಂತು. ಇವಾಗ ನೀರು ಇಟ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ನಾನಕ್ಕೆ ಹೋಗೋಣ. ಫ್ರೆಂಡ್ಸ್, ಇವಾಗ ಟೈಮು 7 ಗಂಟೆ ಆಗೈತೆ. ಸಂಜೆ ಈವ್ನಿಂಗು 7 ಗಂಟೆ ಆಗೈತೆ.
ಇವಾಗ ಅಡುಗೆ ಮಾಡಬೇಕು, ಏನು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಮೊಳಕೆ ಹುಳಿಕಾಳು ಇತ್ತು, ಅದನ್ನೇ ಮಾಡಿಬಿಟ್ಟು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿಬಿಟ್ಟು ಮೊಳಕೆ ಹುಳಿಕಾಳು ಪಲ್ಯ ಮಾಡಿದ್ದೆ. ಅದು ಮೊಳಕೆ ಹುಳಿಕಾಳು ಬೇಯಿಸಿದ್ನಲ್ಲ, ಅದು ರಸನೂ ಸಹ ಹಂಗೆ ಇತ್ತು, ಅದನ್ನೇ ಎತ್ತಿಟ್ಟಿದ್ದೆ. ಸಂಜೆ ಸಾಂಬಾರು ಮಾಡಿರಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಕಾಳಿದೆ, ಅದನ್ನು ಬೇಯಿಸ್ಬಿಟ್ಟು ಇವಾಗ ಸಾಂಬಾರು ಮಾಡ್ತೀನಿ. ಇವತ್ತು ಸಾಂಬಾರು, ಅನ್ನ, ಮುದ್ದೆ ಮೂರನ್ನು ಮಾಡಬೇಕು. ಮುದ್ದೆ ಮಾಡಿ ಅಲ್ಲೇ ಒಂದು 3 ದಿನನೇನೋ ಆಯಿತು ಮುದ್ದೆ ಮಾಡಿಲ್ಲ. ಬೆಳಗ್ಗೆನೂ ಬಾತು, ಯಜಮಾನ್ರಿಗೆ ಮಧ್ಯಾಹ್ನನೂ ಬಾತು. ಇವಾಗ ಅದಕ್ಕೆ ಬೇಗ ಸ್ಟಾರ್ಟ್ ಮಾಡೋಣ ಅಡುಗೆನ. ಮಾಡ್ತೀನಿ ಆಮೇಲೆ ಮಾಡೋಣ ಅಂತ ಅಂದರೆ ಟೈಮು ಹೋಗುತ್ತೆ, ಅಡುಗೆನೂ ಮಾಡಲ್ಲ. ಕಡೆಗೆ ಅಡುಗೆ ಮಾಡಬೇಕು ಅಂತ ಮನಸ್ಸೇ ಆಗಲ್ಲ, ಟೈಮ್ ಆಯಿತು ಅಂತ ಅಂದರೆ. ಅದಕ್ಕೆ ಬೇಗನೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಅಡುಗೆನೂ ರೆಡಿ ಆಗುತ್ತೆ, ಸಮಾಧಾನ. ಬೇಗ ಅಡುಗೆ ಆಯಿತು ಅಂತ ಅಂದರೆ, ಲೇಟ್ ಆಯಿತು ಅಂತ ಅಂದರೆ ಆಮೇಲೆ ಏನೇನೋ ಯೋಚನೆ ಬರ್ತವೆ. ಅಲ್ಲೇ ಹೊರಗಡೆ ತರಿಸ್ಬಿಡ್ಲಾ ಊಟವ, ಇಲ್ಲ ಟೊಮೊಟೊ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿಬಿಡ್ಲಾ ಅಂತ ಏನೇನೋ ಯೋಚನೆ ಬರ್ತಿರ್ತವೆ. ಬೇಗನೆ ಒಂದೊಂದು ದಿನ ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರೆ ಸಾಂಬಾರು, ಅಚ್ಚುಕಟ್ಟಾಗಿ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ರೆಡಿ ಆಗುತ್ತೆ. ಬನ್ನಿ ಇವಾಗ ನಾನು ಅಡುಗೆ ಮಾಡ್ತೀನಿ. ಇವಾಗ ಟೈಮು 8:15 ಆಗೈತೆ. ಅಡುಗೆ ನಾನು ರೆಡಿ ಮಾಡಿದ್ದೀನಿ. ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಹಾಟ್ ಬಾಕ್ಸಲ್ಲಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನಾನು. ಇಲ್ಲಿ ಮುದ್ದೆ, ಬಿಸಿ ಮುದ್ದೆ ರೆಡಿಯಾಗಿದೆ. ನೆಕ್ಸ್ಟು ಮೊಳಕೆ ಹುಳಿಕಾಳು ಸಾಂಬಾರು, ನೆಕ್ಸ್ಟು ಇಲ್ಲಿ ಮೊಳಕೆ ಹುಳಿಕಾಳು ಪಲ್ಯ, ಮತ್ತು ಇಲ್ಲಿ ಕುಕ್ಕರಲ್ಲಿ ರೈಸ್ ರೆಡಿಯಾಗಿದೆ. ಇದ್ರಲ್ಲ ಇವತ್ತು ಅಡುಗೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇವತ್ತು ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು. ನಮ್ಮ ಯಜಮಾನ್ರಿಗೆ ಮುದ್ದೆ ಮಾಡಿದ್ದೀನಿ ಅಂದರೆ ಅವರಿಗಂತೂ ಖುಷಿ ಆಗುತ್ತೆ. ಹೆಂಗೋ ಮುದ್ದೆ ಮಾಡಿಬಿಟ್ಟಳಲ್ಲ ಅಚ್ಚುಕಟ್ಟಾಗಿ ಸಾಂಬಾರು ಮಾಡಿಬಿಟ್ಟು ಅಂತ. ಅವ್ರಿಗೆ ಅದನ್ನು ಬಿಟ್ಬಿಟ್ಟು ರೊಟ್ಟಿ ಚಪಾತಿ ಮಾಡಿದರೆ ಅವ್ರಿಗೆ ಮನಸ್ಸೇ ಒಂಥರ ಚೇಂಜ್ ಆಗುತ್ತೆ ಊಟ ಮಾಡೋದಕ್ಕೆ. ಇವತ್ತು ಮುದ್ದೆ ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಅಂದರೆ ಅಷ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ. ಅವ್ರಿಗೆ ಮುದ್ದೆ ಅಂದ್ರೇ ಫೇವ್ರೇಟು. ಬೆಳಗ್ಗೆ ಮಧ್ಯಾಹ್ನ ನೈಟ್ ಎಲ್ಲ ಮುದ್ದೆನೇ ಮಾಡ್ತಾಯಿದ್ರು, ನಾನು ಮುದ್ದೆನೇ ಊಟ ಮಾಡ್ತೀನಿ ಅಂತಾರೆ. ಆದರೆ ಇರೋದು ಮಾತ್ರ ಸಣ್ಣ, ಮುದ್ದೆ ತಿಂದ್ರೂ ಇರೋದು ಮಾತ್ರ ಸಣ್ಣ. ನಾನು ಅದನ್ನೇ ಹೇಳ್ತಿರ್ತೀನಿ ಅವರಿಗೆ, ಏನಂತ ಮುದ್ದೆ ತಿಂತೀರಾ ಅದು ದಪ್ಪ ಆಗಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರಂತಾರೆ ನಾನು ಸ್ಟೀಲ್ ಬಾಡಿ, ಗಟ್ಟಿ ಇದೀನಿ ನಾನು ಮುದ್ದೆ ತಿಂದ್ರೂ ಅಂತ ಅಂತಾರೆ. ನಿಮ್ಮ ಥರ ಅನ್ನ ತಿಂತಾ ಇರಬೇಕಾ ಯಾವಾಗಲೂ ಅಂತ ಅಂತಾರೆ. ಮತ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಪ್ಲೀಸ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.